ಚಂದ್ರಿಕನ ತಾಯಿ ಚಿಕ್ಕ ವಯಸ್ಸಲ್ಲೇ ತೀರಿಕೊಂಡ ಕಾರಣ ಚಂದ್ರಿಕಳ ತಂದೆ ಸ್ನೇಹ ಎನ್ನುವ ಮಹಿಳೆಯನ್ನು ಮದುವೆಯಾದ. ಅವರಿಗೆ ಹಾರಿಕಾ ಎನ್ನುವ ಮಗಳು ಹುಟ್ಟಿದ್ಲು. ಸ್ನೇಹ ಯಾವಾಗ್ಲೂ ಕೂಡ ಚಂದ್ರಿಕನನ್ನು ತನ್ನ ಮಗಳ ಹಾಗೆ ನೋಡ್ಕೊಳ್ಳೇ ಇಲ್ಲ. ಒಂದು ದಿನ ಹಾರಿಕಾ ತನ್ನ ತಾಯಿಯ ಬಳಿ ಬಂದು, ಅಮ್ಮ, ನನ್ ಫ್ರೆಂಡ್ಸ್ ಎಲ್ಲ ಟೂರಿಗೆ ಹೋಗ್ತಿದ್ದಾರಮ್ಮ, ನನಗೂ ಹೋಗ್ಬೇಕು ಅಂತ ಆಸೆ ಆಗ್ತಿದೆ, ನಾನು ಹೋಗ್ತೀನಿ. ಹೌದಾ, ಹೋಗಿ ಬಾ ಹಾರಿಕಾ. ಟೂರಿಗೆ ಎಷ್ಟು ಹಣ ಬೇಕು? ಒಂದು 5,000 ಆಗುತ್ತಮ್ಮ. ಓ ಅಷ್ಟೇನಾ, ನಾನ್ ಕೊಡ್ತೀನಿ, ಹೋಗು. ಹೀಗೆ ಸ್ನೇಹ ಸ್ವಲ್ಪ ಹಣವನ್ನು ಗಾಡ್ರೇಜಿಂದ ತೆಗೆದು ತನ್ನ ಮಗಳಾದ ಸ್ನೇಹನಿಗೆ ಕೊಟ್ಲು. ಇಲ್ಲಿ ನೋಡು, 5,000 ಅಲ್ಲ 6,000 ಕೊಟ್ಟಿದ್ದೀನಿ, ಚೆನ್ನಾಗಿ ಎಂಜಾಯ್ ಮಾಡ್ಕೊಂಡ್ ಬಾ ನನ್ನ ಪ್ರೀತಿಯ ಅಮ್ಮ. ಹೀಗೆ ಹಾರಿಕಾ ತನ್ನ ತಾಯಿಯನ್ನು ತಬ್ಬಿಕೊಂಡು ಸಂತೋಷದಿಂದ ಕಾಲೇಜಿಗೆ ಹೋದ್ಲು. ಅದನ್ನು ನೋಡಿದ ಚಂದ್ರಿಕಾ ಹೆದರಿ ಹೋಗಿ ತಾಯಿಯ ಬಳಿ ಬಂದ್ಲು. ಅಮ್ಮ ಅಮ್ಮ ಹಾಗೆ ಕರೆದಾಗ ಸ್ನೇಹ ಅವಳನ್ನು ನೋಡಿ ಕೋಪ ಪಡುತ್ತಾ, ಯಾರೇ ನಿನ್ಗೆ ಅಮ್ಮ? ನೀನೇನು ನನಗ್ ಹುಟ್ಟಿದವಳಾ? ಇಲ್ಲ ತಾನೇ? ಯಾವಾಗ ನೋಡಿದ್ರು ಅಮ್ಮ ಅಮ್ಮ ಅಂತ ಕರಿತಾನೆ ಇರ್ತೀಯ. ಇನ್ನೊಂದ್ಸಲ ಹಂಗೆ ನನ್ನ ಕರೆದು ನೋಡು, ಆಮೇಲೆ ಚೆನ್ನಾಗಿರೋದಿಲ್ಲ. ಸಾರಿ ಚಿಕ್ಕಮ್ಮ. ಸರಿ ಸರಿ, ಏನು ಅಂತ ಹೇಳು. ಚಿಕ್ಕಮ್ಮ, ನನಗೆ ಕಾಲೇಜ್ ಫೀಸ್ 5,000 ಕಟ್ಬೇಕು. ನೀವು ನನಗೆ 5,000 ಕೊಟ್ರೆ ನಾನು ಕಾಲೇಜ್ ಫೀಸ್ನ ಕಟ್ಬಿಡ್ತೀನಿ, ಎಕ್ಸಾಮ್ ಬರ್ತಿದೆ. ಏನು, ನಿನ್ನ ಕಾಲೇಜ್ ಫೀಸು 5,000ನಾ? ಸಾವಿರ ಕೊಡ್ಲಿಕ್ಕೆ ನಿನ್ ತಂದೆ ಏನು 1,000 ಗಟ್ಲೆ ಸಂಪಾದನೆ ಮಾಡ್ತಿಲ್ಲ. ಮನೆ ಖರ್ಚಿಗೆನೆ ಹಣ ಸಾಕಾಗದೆ ಇರುವಾಗ ನಿನಗೆ ಕಾಲೇಜ್ ಫೀಸ್ ಕಟ್ಲಿಕ್ಕೆ 5,000 ಬೇಕಾ? ಹೌದು, ಓದಿ ಏನೇ ಮಾಡ್ತೀಯಾ? ಹೋಗಿ ಅಡಿಗೆ ಮನೆಯಲ್ಲಿ ಪಾತ್ರೆ ತೊಳಿ ಹೋಗು. ಅದಲ್ಲ ಚಿಕ್ಕಮ್ಮ, ಎಕ್ಸಾಮ್ ಫೀಸ್ ಕಟ್ಲಿಕ್ಕೆ ನಾಳೆನೆ ಕೊನೆಯ ದಿನ. ನಿನಗೆ ಒಂದ್ಸಲ ಹೇಳಿದ್ರೆ ಅರ್ಥ ಆಗಲ್ವಾ? ಹಣ ಏನು ಮರದಲ್ಲಿ ಬಿಡ್ತಾ ಇದೀಯಾ? ಇಲ್ಲಿಂದ ಹೊರಟೋಗು. ಹೀಗೆ ಕೋಪ ಮಾಡ್ಕೊಂಡ್ಲು. ಹೀಗೆ ಏನು ಮಾಡಲು ಸಾಧ್ಯವಾಗದೆ ಚಂದ್ರಿಕಾ ಅಲ್ಲಿಂದ ಹೊರಟೋದ್ಲು. ಹಾರಿಕಾ ತನ್ನ ತಾಯಿ ಕೊಟ್ಟ ಹಣವನ್ನು ಕಾಲೇಜಲ್ಲಿ ಎಲ್ಲರಿಗೂ ಖರ್ಚು ಮಾಡುತ್ತಾ ಎಂಜಾಯ್ ಮಾಡ್ತಿದ್ಲು. ಏನೇ ಹಾರಿಕಾ, ಯಾವಾಗ್ಲೂ ನೀನ್ ದುಡ್ಡು ಕೇಳಿದ ತಕ್ಷಣ ನಿಮ್ಮಮ್ಮ ದುಡ್ಡು ಕೊಟ್ಬಿಡ್ತಾರೆ. ನೀನು ತುಂಬಾ ಲಕ್ಕಿ ಕಣೆ. ಅಲ್ಲಿ ನೋಡು, ನಿನ್ನ ಅಕ್ಕ ಎಷ್ಟೊಂದು ದುಃಖದಿಂದ ಕೂತಿದ್ದಾಳೆ ಅಂತ. ಹೀಗೆ ಮರದ ಕೆಳಗೆ ಕೂತ್ಕೊಂಡಿರುವ ಚಂದ್ರಿಕನನ್ನು ತೋರಿಸಿ ಅವಳನ್ನು ನೋಡಿ ಜೋಕ್ ಮಾಡ್ಕೊಂಡು ನಗ್ತಾ ಇದ್ರು. ಅದಕ್ಕೆ ಎಲ್ಲ ಅದೃಷ್ಟ ಇರ್ಬೇಕು ಕಣೆ. ಅವಳಿಗೆ ಅದೃಷ್ಟ ಇಲ್ಲ, ಅದಕ್ಕೇನೆ ಯಾವಾಗ ನೋಡಿದ್ರು ಆ ರೀತಿನೇ ಕೂತಿದ್ದಾಳೆ. ಆದ್ರೆ ನನಗೆ ಹಾಗೇನಾ? ನನಗೆ ಮೈ ತುಂಬಾ ಅದೃಷ್ಟನೇ. ಹೀಗೆ ಅವಳು ತಾಯಿ ಕೊಟ್ಟ ಹಣದಲ್ಲಿ ಹೇಗೆ ಖರ್ಚು ಮಾಡ್ಬೇಕು, ಎಲ್ಲಿಗೆ ಹೋಗ್ಬೇಕು ಅಂತ ಆಲೋಚನೆ ಮಾಡ್ತಾ ಇದ್ಲು. ಆಗ ಚಂದ್ರಿಕಾ ತನ್ನ ತಂಗಿಯಾದ ಹಾರಿಕನ ಬಳಿ ಬಂದ್ಲು. ತಂಗಿ, ಅಮ್ಮ ಕೊಟ್ಟ ಹಣದಲ್ಲಿ ನನಗೆ ಒಂದು 5,000 ಕೊಡ್ತೀಯಾ? ಎಕ್ಸಾಮ್ ಫೀಸ್ ಕಟ್ತೀನಿ, ಆಮೇಲೆ ನನಗೆ ಹಣ ಸಿಕ್ಕಿದ ತಕ್ಷಣ ನಿನ್ಗೆ ವಾಪಸ್ ಕೊಡ್ತೀನಿ. ಏನು, ನಿನ್ನ ಎಕ್ಸಾಮ್ ಫೀಸ್ ಕಟ್ಲಿಕ್ಕೆ ನಾನ್ ಹಣ ಕೊಡ್ಬೇಕಾ? ನಿನಗೆ ಹಣ ಕೊಟ್ರೆ ನಾನ್ ಹೇಗೆ ಟೂರಿಗೆ ಹೋಗೋದು? ನನ್ನಿಂದ ಹಣ ಕೊಡಕ್ಕಾಗಲ್ಲ. ಅದಲ್ಲ ತಂಗಿ, ನೀನು ಟೂರಿಗೆ ಇವತ್ತು ಹೋಗದಿದ್ರು ಮುಂದಿನ ದಿನಗಳಲ್ಲಿ ಹೋಗ್ಬೋದು. ಆದ್ರೆ ನನಗೆ ಹಾಗೆ ಅಲ್ವಲ್ಲ. ನಿನಗೆ ಟೈಮ್ ಇಲ್ಲ ಅಂದ್ರೆ ನಾನೇನ್ ಮಾಡೋದು? ಇವಾಗ ನಿನಗೆ ಹಣ ಕೊಡಕ್ಕೆಲ್ಲ ನನ್ ಜೊತೆ ಹಣ ಇಲ್ಲ. ನಿನ್ಗೆ ಯಾಕೆ ನಾನು ಹಣ ಕೊಡ್ಬೇಕು? ಇಲ್ಲಿಂದ ಹೊರಟೋಗು. ಅದಲ್ಲ ತಂಗಿ, ಪ್ಲೀಸ್, ನೀನ್ ಏನ್ ಹೇಳಿದ್ರು ನಾನ್ ಮಾಡ್ತೀನಿ. ನನಗೆ 5,000 ಕೊಡು. ಹೀಗೆ ತಂಗಿಯನ್ನು ಬೇಡಿಕೊಳ್ತಾ ಇದ್ಲು. ಸ್ವಲ್ಪ ಸಮಯದ ನಂತರ ಹಾರಿಕಾ, ಸರಿ ಸರಿ, ಇವತ್ ನಾನ್ ನಿನ್ಗೆ 5,000ನ ಕೊಡ್ತೀನಿ. ಆದ್ರೆ ಈ ದಿನ ಇಡೀ ನಾನ್ ಹೇಳಿದ ಹಾಗೆ ನೀನ್ ಮಾಡ್ಬೇಕು. ಆಯ್ತು ತಂಗಿ, ನೀನ್ ಹೇಳಿದ ಹಾಗೇನೆ ಮಾಡ್ತೀನಿ. ಓ ಹಾಗೇನಾ? ತಗೋ, ಈ ಹಣನ ತಗೊಂಡೋಗಿ ಅಲ್ಲಿ ನೋಡು, ಆ ಕ್ಯಾಂಟೀನ್ ಇದೆ ಅಲ್ಲ, ಅಲ್ಲಿಂದ ನನ್ ಫ್ರೆಂಡ್ಸಿಗೆ ಏನೆಲ್ಲ ಬೇಕು ಅದನ್ನೆಲ್ಲ ತಗೊಂಬಾ. ಆಯ್ತು ತಂಗಿ, ನಿಮಗೆ ಏನ್ ಬೇಕು? ಹಲೋ, ಇವಾಗ ನೀನ್ ನನ್ ಜೊತೆ ಕೆಲ್ಸದ ಆಳು. ಯಜಮಾನಿಯನ್ನು ಹೇಗೆ ಮಾತಾಡ್ಸ್ಬೇಕೋ ಹಾಗೆ ನನ್ ಜೊತೆ ಮಾತಾಡು ನೀನು. ಓಕೆ ಮೇಡಮ್. ನಿಮ್ಗೆ ತಿನ್ಲಿಕ್ಕೆ ಇವಾಗ ಏನ್ ಮೇಡಮ್ ತಗೊಂಬರ್ಲಿ? ನನಗೆ ಏನ್ ಬೇಡ, ನನ್ ಫ್ರೆಂಡ್ಸ್ ಬಳಿ ಹೋಗಿ ಅವ್ರಿಗೇನ್ ಬೇಕು ಅದನ್ನ ತಂದ್ಕೊಡು. ಹಾಗೆ ಹೇಳಿದ್ಲು ಹಾರಿಕಾ. ಆಗ ಚಂದ್ರಿಕಾ ಅಲ್ಲಿರುವವರ ಬಳಿ ಹೋಗಿ, ಮೇಡಮ್, ನಿಮಗೆ ತಿನ್ಲಿಕ್ಕೆ ಏನ್ ಬೇಕು? ಸರ್, ನಿಮಗೆ ತಿನ್ಲಿಕ್ಕೆ ಏನ್ ಬೇಕು? ಹೀಗೆ ಒಬ್ಬೊಬ್ಬರನ್ನು ಕೇಳಿ ಕ್ಯಾಂಟೀನಿಗೆ ಹೋಗಿ ಅವರಿಗೆ ಬೇಕಾದದ್ದನ್ನು ತಂದು ಕೊಟ್ಲು. ಓಕೆ, ವೆರಿ ಗುಡ್, ತಗೋ ಈ 10 ರೂಪಾಯಿ ಟಿಪ್ಸ್ ತಗೋ. ಹಾಗೆ ಹೇಳಿ 10 ರೂಪಾಯಿನ ಚಂದ್ರಿಕನಿಗೆ ಕೊಟ್ಲು. ಇವಾಗ ನಾವೆಲ್ಲ ಶಾಪಿಂಗ್ಗೆ ಹೋಗ್ತಾ ಇದ್ದೀವಿ, ನೀನ್ ಕೂಡ ನಮ್ ಜೊತೆಗೆ ಬಾ. ಅದಲ್ಲ ತಂಗಿ, ನಾನು ಕ್ಲಾಸಿಗೆ ಹೋಗ್ಬೇಕು.
ತಂಗಿ ಅಲ್ಲ, ಮೇಡಮ್. ನಾನ್ ಹೇಳಿದ್ನ ಕೇಳಿದ್ರೆ ನಿನ್ಗೆ 5,000 ಕೊಡ್ತೀನಿ ಅಂತ ಹೇಳ್ದೆ ತಾನೆ. ನಾನ್ ಹೇಳಿದ ಕೆಲ್ಸನ ನೀನ್ ಮಾಡ್ಬೇಕು, ಆವಾಗ್ಲೇ ನಿನ್ಗೆ ನಾನು ಹಣ ಕೊಡೋದು. ಹೀಗೆ ಹಾರಿಕಾ ಹೇಳಿದಾಗ ಚಂದ್ರಿಕನಿಗೆ ಏನ್ ಮಾಡ್ಬೇಕು ಅಂತ ಗೊತ್ತಾಗದೆ ತಂಗಿಯ ಜೊತೆ ಶಾಪಿಂಗ್ಗೆ ಹೋದ್ಲು. ಹಾರಿಕಾ ಕಾರಲ್ಲಿ ಕೂತ್ಕೊಂಡ್ಲು. ಚಂದ್ರಿಕಾ ಕೂಡ ಕೂತ್ಕೊಳ್ಳಿಕ್ಕೆ ಹೋದಾಗ, ಎಲ್ಲಿ ಕಾರಲ್ಲಿ ಬಂದ್ ಕೂರಕ್ ನೋಡ್ತಾ ಇದೀಯಾ? ಎಲ್ಲಿಯಾದ್ರೂ ಯಜಮಾನಿ ಜೊತೆ ಕೆಲ್ಸದ ಆಳುಗಳು ಕೂತ್ಕೋತಾರ, ಹಿಂದೇನೆ ಆಟೋ ಮಾಡ್ಕೊಂಡ್ ಬಾ. ಹಾಗೆ ಹೇಳಿ ಹಾರಿಕಾ ತನ್ನ ಫ್ರೆಂಡ್ಸ್ ಜೊತೆ ಶಾಪಿಂಗ್ಗೆ ಹೊರಟೋದ್ಲು. ಚಂದ್ರಿಕಾ ಅವರ ಹಿಂದೇನೆ ಆಟೋದಲ್ಲಿ ಹೋದ್ಲು. ಕಾರು ಒಂದು ದೊಡ್ಡ ಶಾಪಿಂಗ್ ಮಾಲ್ ಮುಂದೆ ನಿಂತಿತು. ಯಾರೂ ಕಾರಿನಿಂದ ಇಳಿಲೇ ಇಲ್ಲ. ಚಂದ್ರಿಕಾ ಆಟೋದಿಂದ ಇಳಿದು ಕಾರಿನ ಬಳಿ ಹೋದಾಗ, ಏಯ್, ಏನ್ ನೋಡ್ತಾ ಇದ್ದೀಯಾ? ಕಾರ್ ಡೋರ್ ಓಪನ್ ಮಾಡಿ ಕೊಡ್ಬೇಕು ಅಂತ ಗೊತ್ತಿಲ್ವಾ? ಓಪನ್ ಮಾಡು. ಹೀಗೆ ಕೋಪದಿಂದ ಹೇಳಿದ್ಲು. ಅಯ್ಯೋ, ಸಾರಿ ಮೇಡಮ್. ಆಗ ಚಂದ್ರಿಕಾ ಕಾರಿನ ಡೋರನ್ನು ಓಪನ್ ಮಾಡಿದ್ಲು. ಅವರೆಲ್ಲರೂ ಅವರವರ ಬ್ಯಾಗನ್ನು ಚಂದ್ರಿಕನಿಗೆ ಕೊಟ್ರು. ಎಲ್ಲನೂ ಅವಳೇ ಇಟ್ಕೊಂಡಿದ್ಲು. ಆನಂತರ ಶಾಪಿಂಗ್ ಮಾಲಲ್ಲಿ ಅವರು ತೆಗೆದುಕೊಂಡ ಬಟ್ಟೆಯನ್ನು ಚಂದ್ರಿಕನ ಬಳಿ ಕೊಟ್ರು. ನೀನು ತುಂಬಾ ಚೆನ್ನಾಗಿ ಕೆಲಸ ಮಾಡ್ತೀಯ, ತಗೋ, ನಮ್ ಬ್ಯಾಗ್ ಎತ್ಕೊಂಡ್ಬಂದೆಲ್ಲ, ಅದಕ್ಕೆ ಇದು ಟಿಪ್ಸ್. ಹೀಗೆ ಮತ್ತೆ ಸ್ವಲ್ಪ ಟಿಪ್ಸ್ ಅನ್ನು ಕೊಟ್ಲು. ಹೀಗೆ ಆ ದಿನ ಚಂದ್ರಿಕನನ್ನು ಅಕ್ಕ ಅಂತ ಕೂಡ ನೋಡದೆ ತನ್ನ ಬಳಿ ಕೆಲಸವನ್ನು ಮಾಡಿಸಿಕೊಂಡು ಕೆಲಸದ ಆಳ ಹಂಗೆ ನಡೆಸಿದ್ಲು. ಹೀಗೆ ಅವರಿಬ್ಬರು ಸಂಜೆ ಮನೆಗೆ ಬಂದ್ರು. ತಂಗಿ, 100 ರೂಪಾಯಿ ಕಡಿಮೆಯಾಗಿದೆ. ಹೌದಾ? ಇವತ್ತು ಹೊರಗಡೆ ಎಲ್ಲ ಸುತ್ತಾಡಿ ನನಗೆ ಕಾಲೆಲ್ಲ ತುಂಬಾ ನೋವಾಗ್ತಿದೆ. ಎಲ್ಲಿ ನನಗೆ ಕಾಲ್ ನಾಮಕ್ಕೂ ನಿನಗೆ ನಾನು 100 ರೂಪಾಯಿ ಕೊಡ್ತೀನಿ. ಹಾಗೆ ಹೇಳಿದಾಗ ಚಂದ್ರಿಕಾ ತನ್ನ ಕಾಲೇಜ್ ಫೀಸಿಗೋಸ್ಕರ ತಂಗಿಯ ಕಾಲನ್ನು ಅಮುಕಿದ್ಲು. ಆಹಾ, ಎಷ್ಟು ಚೆನ್ನಾಗಿ ಮಾಡ್ತೀಯ ಈ ಕೆಲ್ಸನ. ಹೌದು, ನೀನೆಲ್ಲ ಯಾಕೆ ಸುಮ್ನೆ ಓದ್ತೀಯಾ? 10 ಜನರ ಕಾಲನ್ನು ಹಿಂಗೆ ಮಾಡಿದ್ರೆ ನಿನ್ಗೆ ಹಣ ಸಿಗುತ್ತೆ. ನಿನಗೆ ಇದೇ ಸೂಟೇಬಲ್ ಆಗಿರೋದು. ಹಾಗೆ ಹೇಳಿ ನಗುತ್ತಾ 100 ರೂಪಾಯಿನ ಕೊಟ್ಲು. ಚಂದ್ರಿಕಾ ತುಂಬಾ ಸಂತೋಷದಿಂದ ಕಾಲೇಜ್ ಫೀಸ್ನ ಕಟ್ಟಿ ಬಂದ್ಲು. ಚಂದ್ರಿಕಾ ಎಕ್ಸಾಮಿಗೋಸ್ಕರ ಓದ್ತಾ ಇರುವಾಗ ಅವಳ ಚಿಕ್ಕಮ್ಮ ನೋಡಿ, ಏನೇ ನೀನೀಗೆ ಕೂತು ಓದ್ತಾ ಇದ್ರೆ ಮನೆ ಕೆಲ್ಸ ಅಡ್ಗೆ ಕೆಲ್ಸ ಎಲ್ಲ ಯಾರ್ ಮಾಡೋದು? ಹೋಗಿ ಮಾಡು. ಹಾಗೆ ಹೇಳಿ ಚಂದ್ರಿಕನ ಬಳಿ ದಿನ ಇಡೀ ಕೆಲ್ಸ ಮಾಡಿಸ್ತಿದ್ಲು. ಹಾಗೆ ಇದ್ರೂ ಕೂಡ ಚಂದ್ರಿಕಾ ಹಗಲಿಡೀ ಕೆಲ್ಸ ಮಾಡಿ ರಾತ್ರಿಯಲ್ಲಿ ಕೂತು ಓದ್ತಾ ಇದ್ಲು. ಹೀಗೆ ಎಕ್ಸಾಮ್ ಎಲ್ಲ ಚೆನ್ನಾಗಿ ಓದಿ ಬರದ್ಲು. ಹೀಗೆ ಸ್ವಲ್ಪ ದಿನದಲ್ಲಿ ಹಾರಿಕನ ದುಬಾರಿ ಖರ್ಚಿಗೂ ಹಾಗೇನೆ ಮಗಳು ಕೇಳಿದ ತಕ್ಷಣ ಸ್ನೇಹ ಕೂಡ ಮಗಳಿಗೆ ಬೇಕಾದಷ್ಟು ಹಣವನ್ನು ಕೊಟ್ಟು ಮಗಳು ಆ ಹಣವನ್ನೆಲ್ಲ ಖರ್ಚು ಮಾಡಿ ಹಣವೆಲ್ಲ ಖಾಲಿಯಾಯಿತು. ಒಂದು ದಿನ ವೀರಯ್ಯ ಎನ್ನುವ ವ್ಯಕ್ತಿ ಮನೆಗೆ ಬಂದು, ಏನ್ ಸ್ನೇಹ, ನನ್ ಜೊತೆ ಸಾಲ ತಗೊಂಡು ಎಷ್ಟು ದಿನ ಆಯ್ತು, ಇನ್ನು ನೀನು ಸಾಲ ಕೊಡ್ಲೇ ಇಲ್ವಲ್ಲ? ವೀರಯ್ಯನವ್ರೆ, ನನಗೆ ಒಂದೇ ಒಂದಿನ ಟೈಮ್ ಕೊಡಿ, ನಿಮ್ ಸಾಲನ ನಾನ್ ತೀರಿಸ್ತೀನಿ. ಏನು, ನಾನ್ ನಿನಗೆ ಇನ್ನು ಸ್ವಲ್ಪ ದಿನ ಟೈಮ್ ಕೊಡ್ಬೇಕಾ? ಎಷ್ಟು ದಿನ ಆಯ್ತು? ಇವತ್ತಿಂದ ಈ ಮನೆನ ನಾನೇ ತಗೊಳ್ತೀನಿ. ಹೀಗೆ ಅವರನ್ನು ಮನೆಯಿಂದ ಹೊರಗಡೆ ಕಳಿಸಿದ. ಇದರಿಂದ ಅವರು ಬೀದಿ ಪಾಲಾದ್ರು. ಹೀಗೆ ಇರಲು ಮನೆ ಇಲ್ಲದೆ ರಸ್ತೆ ಬದಿಯಲ್ಲಿ ಒಂದು ಗುಡಾರವನ್ನು ಹಾಕಿಕೊಂಡು ಜೀವನ ಮಾಡ್ತಿದ್ರು. ಚಂದ್ರಿಕಾ ಕಾಲೇಜಿನಲ್ಲಿ ಇರುವಾಗಲೇ ಚೆನ್ನಾಗಿ ಓದಿದ ಕಾರಣ ಅವಳಿಗೆ ರ್ಯಾಂಕ್ ಬಂದು ಅವಳಿಗೆ ಫ್ರೀ ಆಗಿ ಓದಲು ಕೂಡ ವ್ಯವಸ್ಥೆಯಾಗಿ ಪಟ್ನಕ್ಕೆ ಹೋಗಿ ಒಂದು ಒಳ್ಳೆ ಕೆಲಸಕ್ಕೆ ಸೇರಿಕೊಂಡು ದೊಡ್ಡ ಮನೆಯನ್ನು ಕಟ್ಟಿದ್ಲು. ತನ್ನ ತಂಗಿ ತಾಯಿಯ ಪರಿಸ್ಥಿತಿ ಗೊತ್ತಾಗಿ ಕಾರಿನಲ್ಲಿ ಊರಿಗೆ ಬಂದ್ಲು. ಅವಳನ್ನು ನೋಡಿ ಅವರು ಆಶ್ಚರ್ಯಪಟ್ರು. ಅಕ್ಕ, ನೀನಾ? ಹೌದು ತಂಗಿ, ನಾನೇ. ಬನ್ನಿ, ನನ್ ಮನೆಗೆ ಹೋಗೋಣ. ಹಾಗೆ ಹೇಳಿ ಅವರ ಸಾಲವನ್ನು ತೀರಿಸಿ ಅವಳ ಮನೆಗೆ ಕರ್ಕೊಂಡೋದ್ಲು. ಚಂದ್ರಿಕನ ಒಳ್ಳೆ ಗುಣವನ್ನು ನೋಡಿ ಅವರು ತುಂಬಾನೇ ಬೇಜಾರ್ ಮಾಡಿದ್ರು. ಅಕ್ಕ, ನಮ್ಮನ್ನು ಕ್ಷಮಿಸಿ ಅಕ್ಕ. ನಮ್ಮತ್ರ ಹಣ ಇರುವಾಗ ನಾನು ನಿನ್ನನ್ನು ಅಕ್ಕ ಅಂತ, ನನ್ನ ಅಮ್ಮ ನಿಮ್ಮನ್ನು ಮಗಳು ಅಂತ ಯೋಚನೆ ಮಾಡಿಲ್ಲ. ಆದ್ರೆ ನೀನು ಮಾತ್ರ ನಮ್ಮನ್ನು ಒಂದೇ ಕುಟುಂಬ ಅಂತ ಯೋಚನೆ ಮಾಡ್ದೆ. ಹೀಗೆ ಹಾರಿಕಾ ಅಕ್ಕನ ಕಾಲಿಗೆ ಬಿದ್ಲು. ಹೀಗೆ ಅಂದಿನಿಂದ ಎಲ್ಲರೂ ಸೇರಿ ಸಂತೋಷವಾಗಿ ಜೀವನವನ್ನು ಮಾಡಿದ್ರು. ಚಂದ್ರಿಕಾ ಹಾರಿಕಾ ಅಕ್ಕ ತಂಗಿಯರು. ಅವರಿಬ್ಬರು ಒಂದು ಸಣ್ಣ ಗುಡಿಸಲ ಮನೆಯಲ್ಲಿ ವಾಸ ಮಾಡ್ತಿದ್ರು. ಅವರು ಒಂದು ಚಿಕ್ಕ ಹೋಟೆಲನ್ನು ನಡೆಸಿಕೊಂಡು ಜೀವನ ಮಾಡ್ತಿದ್ರು. ಜನರೆಲ್ಲ ಅವರ ಹೋಟೆಲಿಗೆ ಬಂದು ಹೊಟ್ಟೆ ತುಂಬಾ ಊಟ ಮಾಡಿ ಹೋಗ್ತಾ ಇದ್ರು. ಹೀಗೆ ಯಾವಾಗ್ಲೂ ಅವರ ಹೋಟೆಲಲ್ಲಿ ಜನರು ತುಂಬಿಯೇ ಇರ್ತಾರೆ. ಒಂದು ದಿನ ಸಿಂಗಯ್ಯ ಎನ್ನುವ ವ್ಯಕ್ತಿ ಆ ರಸ್ತೆಯಲ್ಲಿ ನಡೆಯುವಾಗ ಅಕ್ಕ ತಂಗಿಯರ ಹೋಟೆಲನ್ನು ನೋಡಿ, ಅರೆ, ಈ ಹೋಟೆಲ್ ನೋಡುವಾಗ ತುಂಬಾ ಚಿಕ್ಕದಾಗಿದೆ, ಆದ್ರೆ ಜನ ಯಾಕೆ ಇದರಲ್ಲಿ ಇಷ್ಟೊಂದು ಜನ ಇದ್ದಾರೆ, ಏನ್ ವಿಷಯ? ಹೀಗೆ ಸುತ್ತಮುತ್ತ ತಿರ್ಗಾಡಿ ನೋಡಿದಾಗ ಆ ಬೀದಿಯಲ್ಲೂ ಎಲ್ಲೂ ಕೂಡ ಹೋಟೆಲೇ ಇರಲಿಲ್ಲ. ಓಹೋ, ಇದೇನಾ ವಿಷಯ? ಹಾಗಾದ್ರೆ
ಈ ಸುತ್ತಮುತ್ತದಲ್ಲಿ ಎಲ್ಲೂ ಕೂಡ ಹೋಟೆಲ್ ಇಲ್ಲ, ಈ ಚಿಕ್ಕದಾದ ಹೋಟೆಲ್ ಮಾತ್ರ. ಹಾಗಿರುವಾಗ ಈ ಹೋಟೆಲ್ ಹೇಗೇನೇ ಇದ್ರೂ ಜನರು ಇಲ್ಲಿ ಬರ್ತಾನೆ ಇರ್ತಾರೆ. ಹೀಗೆ ಆಲೋಚನೆ ಮಾಡ್ಕೊಂಡು ಆ ಹೋಟೆಲ್ ಬಳಿ ಬಂದ. ಹೇಳಿ, ಏನ್ ಬೇಕು? ಹೀಗೆ ಚಂದ್ರಿಕಾ ಸಿಂಗಯ್ಯನನ್ನು ನೋಡಿ ಕೇಳಿದ್ಲು. ಆಗ ಸಿಂಗಯ್ಯ ಆ ಹೋಟೆಲ್ ಎಲ್ಲ ಗಮನಿಸಿ, ನನಗೆ 1 ಪ್ಲೇಟು ಇಡ್ಲಿ ಬೇಕು. ಹಾಗೆ ಹೇಳಿದಾಗ ಚಂದ್ರಿಕನ ತಂಗಿ ಹಾರಿಕಾ 1 ಪ್ಲೇಟ್ ಇಡ್ಲಿನ ತಗೊಬಂದು ಸಿಂಗಯ್ಯನಿಗೆ ಕೊಟ್ಲು. ಸಿಂಗಯ್ಯ ಇಡ್ಲಿನ ತಿಂದು, ಇಡ್ಲಿ ರುಚಿ ಅಷ್ಟೇನೂ ಚೆನ್ನಾಗಿ ಕೂಡ ಇಲ್ಲ. ಹಾಗೆ ಹೇಳಿ ಅವರಿಗೆ ಹಣವನ್ನು ಕೊಟ್ಟು ಅಲ್ಲಿಂದ ಹೊರಟೋದ. ಆ ನಂತರ ಅಕ್ಕ ತಂಗಿ ಇಬ್ರು ಹೋಟೆಲ್ನ ಮುಚ್ಚಿ ಮನೆಗೆ ಹೋದ್ರು. ಅಕ್ಕ, ಇವತ್ತು ಯಾವತ್ತೂ ಇಲ್ದೆ ಜನ ಜಾಸ್ತಿನೇ ಬಂದಿದ್ರು ಅಲ್ವಾ? ಹೌದು ತಂಗಿ, ಇನ್ನೂ ಸ್ವಲ್ಪ ದಿನ ಇದೇ ರೀತಿ ತುಂಬಾ ಜನ ನಮ್ಮ ಹೋಟ್ಲಿಗೆ ಬಂದ್ರೆ ನಾವು ಬೇಗ ಮನೆ ಕಟ್ಬೋದು. ಹೌದಕ್ಕ, ಕಟ್ಬೋದು. ನಾನು ಹೇಳ್ದಂಗೆ ಕೇಳಿದ್ರೆ ಇನ್ನು ಬೇಗನೆ ನಾವು ಮನೆ ಕಟ್ಬೋದು. ಹೌದಾ, ಅದೇಗೆ? ಅದು ಹೇಗೆ ಅಂದ್ರೆ, ನೀನ್ ಯಾವಾಗ್ಲೂ ಜಾಸ್ತಿ ಬೆಲೆ ಬಾಳುವ ವಸ್ತುಗಳನ್ನ ತಗೊಂಡು ಒಳ್ಳೆ ಕ್ವಾಲಿಟಿ ವಸ್ತುಗಳನ್ನ ತಗೊಂಡು ಟಿಫಿನ್ನ ಮಾಡ್ತೀಯಾ. ಆದ್ರೆ ಕಡಿಮೆ ಬೆಲೆಗೆ ಸಿಗುವ ವಸ್ತುಗಳನ್ನ ತಗೊಂಡು ನಾವು ಈ ರೀತಿ ಅಡಿಗೆ ಮಾಡಿದ್ರೆ ಕಡಿಮೆ ಇನ್ವೆಸ್ಟ್ಮೆಂಟ್ ಅಲ್ಲಿ ನಮಗೆ ಹೆಚ್ಚು ಲಾಭ ಬರುತ್ತೆ. ಏನ್ ಹೇಳ್ತೀಯ ಅಕ್ಕ? ಹೀಗೆ ತುಂಬಾ ಗರ್ವದಿಂದ ತನ್ನ ಆಲೋಚನೆಯನ್ನು ಹೇಳಿದ್ಲು. ಆಗ ಚಂದ್ರಿಕಾ ನಗುತ್ತಾ, ತಂಗಿ, ನಾವ್ ಯಾವಾಗ ಕೂಡ ಜನರನ್ನು ಮೋಸ ಮಾಡಿ ಹಣ ಸಂಪಾದನೆ ಮಾಡಬಾರ್ದು. ಹಾಗೆ ಮೋಸ ಮಾಡಿ ಹಣ ಸಂಪಾದನೆ ಮಾಡಿದ್ರೆ ಅದು ನಮಗೂ ಕೂಡ ಉಳಿಯೋದಿಲ್ಲ. ನಮಗೆ ತುಂಬಾ ಹಣ ಸಂಪಾದನೆ ಮಾಡಕ್ಕೆ ತುಂಬಾ ದಿನ ಆದ್ರೂ ಪರವಾಗಿಲ್ಲ, ಸರಿಯಾದ ದಾರಿಯಲ್ಲೇ ಹಣ ಸಂಪಾದನೆ ಮಾಡೋಣ. ಅಯ್ಯೋ ಅಕ್ಕ, ಯಾಕಕ್ಕ ನಾವು ಜನರನ್ನ ಮೋಸ ಮಾಡ್ತೀವಿ ಅಂತ ತಿಳ್ಕೊತೀಯ? ನಾವು ಕಡಿಮೆ ಬೆಲೆಯ ತರಕಾರಿನ ತಗೊಂಡು ಅದ್ರಲ್ಲಿ ಅಡಿಗೆ ಮಾಡಿ ಕೊಡ್ತೀವಿ ಅಷ್ಟೇ. ಅಷ್ಟೇನಾ ತಂಗಿ? ನಾವು ಕಡಿಮೆ ಬೆಲೆಯ ತರಕಾರಿ ವಸ್ತುಗಳನ್ನ ತಗೊಂಡು ಅಡಿಗೆ ಮಾಡಿದ್ರೆ ಅದನ್ನು ತಿನ್ನುವ ಜನರ ಆರೋಗ್ಯ ಏನಾಗುತ್ತೆ ಹೇಳು? ಅಕ್ಕ, ಹೀಗೆ ಆದ್ರೆ ನಾವು ಹಣ ಸಂಪಾದನೆ ಮಾಡಿದಂಗೇನೆ, ಮನೆ ಕಟ್ಟಿದಂಗೇನೆ. ಸರಿ ಕಣೆ, ನಾನ್ ನಿನ್ ಜೊತೆ ಸುಮ್ನೆ ಮಾತಾಡೋದಿಲ್ಲ, ನೀನ್ ಮಲ್ಕೋ. ಹೀಗೆ ಅಕ್ಕ ತಂಗಿ ಇಬ್ರು ನಿದ್ರೆ ಮಾಡುವಾಗ ಮಳೆ ಕೂಡ ಆರಂಭವಾಯಿತು. ಹೀಗೆ ಸಣ್ಣದಾಗಿ ಮಳೆ ಬಂದಾಗ ಮನೆಯೊಳಗೆ ನೀರು ತುಂಬಿ ಆ ನೀರು ಅವರು ಮಲ್ಕೊಂಡಿರುವ ಮಂಚದ ಬಳಿ ಬಂತು. ಇದರಿಂದ ಅವರಿಗೆ ನಿದ್ರೆ ಮಾಡಲು ಕೂಡ ಸಾಧ್ಯವಾಗಲಿಲ್ಲ. ಹೀಗೆ ಏನು ಮಾಡಲು ಸಾಧ್ಯವಾಗದೆ ಅಕ್ಕ ತಂಗಿ ಇಬ್ರು ಪಾಪ ಬಕೆಟಲ್ಲಿ ನೀರನ್ನು ತೆಗೆದು ಮನೆಯಿಂದ ಆಚೆಗೆ ಹಾಕ್ತಾ ಇದ್ರು. ಹೀಗೆ ಬೆಳಿಗ್ಗೆನೆ ಆಯಿತು. ನಿದ್ರೆ ಮಾಡದೆ ಅಕ್ಕ ತಂಗಿ ಇಬ್ರು ಹೋಟೆಲಿಗೆ ಬಂದ್ರು. ಹೀಗೆ ನೋಡ್ತಾ ಇರುವಾಗ ಅವರ ಹೋಟೆಲ್ ಮುಂದೆ ಸಿಂಗಯ್ಯ ಒಂದು ಹೊಸ ಹೋಟೆಲನ್ನು ಆರಂಭಿಸಿದ್ರು. ಅವನ ಬಳಿ ಹಣ ಜಾಸ್ತಿ ಇದ್ದ ಕಾರಣ ರಾತ್ರೋರಾತ್ರಿ ಒಂದು ಹೊಸ ಹೋಟೆಲನ್ನು ನಿರ್ಮಿಸಿದ್ದ. ಅಕ್ಕ ತಂಗಿಯರ ಹೋಟೆಲ್ಗಿಂತ ಸಿಂಗಯ್ಯನ ಹೋಟೆಲ್ ಸುಂದರವಾಗಿದ್ದ ಕಾರಣ ಜನರೆಲ್ಲ ಅಲ್ಲಿಗೆ ಹೋಗ್ತಾ ಇದ್ರು. ಅಕ್ಕ, ಏನಕ್ಕ, ನಮ್ಗೆ ಪೈಪೋಟಿಯಾಗಿ ಒಂದು ಹೊಸ ಹೋಟೆಲ್ನ ಆರಂಭಿಸಿದ್ದಾರೆ. ಇರ್ಲಿ ಬಿಡೆ, ನಮ್ ಜೊತೆ ಬರುವ ಜನರು ನಮ್ಮ ಹತ್ರನೇ ಹುಡ್ಕೊಂಡ್ ಬರ್ತಾರೆ. ಅವನ ಹೋಟೆಲ್ಗೆ ಹೋಗ್ಬೇಕಾದ ಜನ ಅವನ್ನ ಹುಡ್ಕೊಂಡು ಹೋಗ್ತಾರೆ. ಬಾ, ಮೊದ್ಲು ಕೆಲ್ಸ ಆರಂಭಿಸೋಣ. ಹೀಗೆ ಅವರು ಟಿಫಿನ್ನ ರೆಡಿ ಮಾಡ್ತಾ ಇದ್ರು. ಯಾರೋ ಒಬ್ಬೊಬ್ರು ಮಾತ್ರ ಅವರ ಹೋಟ್ಲಿಗೆ ಬಂದು ಟಿಫಿನ್ ಮಾಡ್ಕೊಂಡು ಹೋಗ್ತಿದ್ರು. ಒಬ್ಬ ವ್ಯಕ್ತಿ ಅವರ ಬಳಿ ಬಂದು, ಏನಮ್ಮ, ಈ ವಠಾರದಲ್ಲಿ ನಿಮ್ದೊಬ್ಬರದೇ ಹೋಟೆಲ್ ಇದೆ ಅಂತ 1 ಪ್ಲೇಟ್ ಇಡ್ಲಿನ ಎಷ್ಟು ಬೆಲೆಗೆ ಮಾರಿದ್ರಿ? ಆದ್ರೆ ಆ ಹೊಸದಾಗಿ ಆರಂಭಿಸಿರುವ ಹೋಟೆಲಲ್ಲಿ ತುಂಬಾ ಕಡಿಮೆ ಬೆಲೆಗೆ ಕೊಡ್ತಾರೆ. ಇನ್ನು ಯಾಕೆ ನೀವಿಬ್ರು ತಡ ಮಾಡ್ತಿದ್ದೀರಾ? ನೀವು ಕೂಡ ಅಲ್ಲಿಗೆ ಬಂದ್ ನೋಡಿ. ಹಾಗೆ ಹೇಳಿ ಆ ಹೋಟೆಲಲ್ಲಿ ತಿಂತಾ ಇರುವ ಸ್ವಲ್ಪ ಜನರನ್ನು ಕೂಡ ಅಲ್ಲಿಗೆ ಕರ್ಕೊಂಬಂದ. ಹಾಗೆ ಮಾಡಿದ ಕಾರಣ ಸಿಂಗಯ್ಯ ಆ ವ್ಯಕ್ತಿಗೆ ಸ್ವಲ್ಪ ಹಣವನ್ನು ಕೂಡ ಕೊಟ್ಟ. ಅದು ಮಾತ್ರ ಅಲ್ಲದೆ ಸಿಂಗಯ್ಯ ತುಂಬಾ ಕಡಿಮೆ ಬೆಲೆಯ ವಸ್ತುಗಳನ್ನು ಉಪಯೋಗ ಮಾಡ್ದ. ಅದು ಮಾತ್ರ ಅಲ್ಲದೆ ಹಾಳಾಗಿರುವ ತರಕಾರಿಯಲ್ಲೇ ಅಡಿಗೆ ಮಾಡ್ದ. ಇಲ್ಲಿ ಅಕ್ಕ ತಂಗಿಯ ಹೋಟೆಲ್ಗೆ ಜನನೇ ಬರ್ತಿರ್ಲಿಲ್ಲ. ಹೀಗೆ ಅಕ್ಕ ತಂಗಿ ಇಬ್ರು ತುಂಬಾ ದುಃಖ ಪಟ್ಕೊಂಡು ಕೂತಿದ್ದಾಗ ಅವರ ಮನೆ ಮುಂದೆ ಇರುವ ಗಿಡಗಳಲ್ಲಿ ಬಾಳೆ ಗಿಡ ಬಂದಿತ್ತು. ಅದನ್ನು ನೋಡಿದಾಗ ಹರಿತನಿಗೆ ಒಂದು ಯೋಚನೆ ಬಂತು. ಅಕ್ಕ, ಅಲ್ಲಿ ನೋಡ್ದ, ನಮ್ಮ ಗಿಡಗಳ ಮಧ್ಯೆ ಬಾಳೆ ಮರ ಬಂದಿದೆ. ಬಾಳೆ ಮರನ? ನಾನ್ ಯಾವಾಗ್ಲೂ ನಮ್ಮ ಮನೆ ಮುಂದೆ ಬಾಳೆ ಮರನ ಹಾಕೇ ಇಲ್ವಲ್ಲ. ಹಬ್ಬಾ ಅಕ್ಕ, ನಾವು ಈ ಬಾಳೆ ಎಲೆನ ಕಟ್ ಮಾಡ್ಕೊಂಡೋಗಿ ನಮ್ಮ ಹೋಟೆಲಲ್ಲಿ ಬಾಳೆ ಎಲೆ ಊಟ ಅಂತ ಪ್ರಚಾರ ಮಾಡೋಣ. ಆಗ ಜನ ನೋಡು ನಮ್ಮ ಹೋಟೆಲಿಗೆ ಹೇಗೆ ಬರ್ತಾರೆ ಅಂತ. ಬಾಳೆ ಎಲೆ ಹಾಕಿದ್ರೆ ಜನ ಬರ್ತಾರಾ? ಅಯ್ಯೋ ಅಕ್ಕ, ಎಲ್ಲಿ ಇವಾಗ ಬಾಳೆ ಎಲೆಯಲ್ಲಿ ಊಟ ಕೊಡ್ತಾರೆ ಹೇಳು? ನಾವು ಕೊಟ್ರೆ ಅದೇ ಹೊಸದಾಗಿರುತ್ತೆ. ಹಾಗೆ ಹೇಳಿ ತನ್ನ ಅಕ್ಕಳನ್ನು ಒಪ್ಸಿದ್ಲು ಹಾರಿಕಾ. ಹೀಗೆ ಅವರು ಬಾಳೆ ಎಲೆಯಲ್ಲಿ ಊಟ ಕೊಡುವ ಕಾರಣ ಅವರ ಅಂಗಡಿಯ ಮುಂದೆ ಬಾಳೆ ಎಲೆಯಲ್ಲಿ ಊಟ ಅಂತ ಬೋರ್ಡ್ ಅನ್ನು ಕೂಡ ಹೊಸದಾಗಿ ಹಾಕಿದ್ರು.
ಅದನ್ನು ನೋಡಿದ ಜನರೆಲ್ಲ, ಲೇ ಅಲ್ಲಿ ನೋಡ್ದ, ಬಾಳೆ ಎಲೆಯಲ್ಲಿ ಊಟ ಕೊಡ್ತಾರಂತೆ, ಬಾ ಅಲ್ಲಿಗೆ ಹೋಗಿ ಊಟ ಮಾಡೋಣ. ಹೀಗೆ ಮತ್ತೆ ಜನರೆಲ್ಲ ಬಂದು ಅಲ್ಲೇ ಕೂತು ಊಟ ಮಾಡ್ತಿದ್ರು. ಅವರಿಗೆ ಈ ಬಾಳೆ ಎಲೆಯಲ್ಲಿ ಊಟ ತುಂಬಾ ರುಚಿಯಾಗಿ ಸಿಕ್ತು. ಆಹಾ, ಈ ಬಾಳೆ ಎಲೆಯಲ್ಲಿ ಊಟ ಮಾಡೋದು ಎಷ್ಟು ರುಚಿಯಾಗಿದೆ. ಈ ರೀತಿ ರುಚಿಯಾದ ಅಡಿಗೆನ ನಾನು ಯಾವತ್ತೂ ತಿನ್ಲಿಲ್ಲ. ಹೌದೌದು, ಬಾಳೆ ಎಲೆಯಲ್ಲಿ ಊಟ ಮಾಡಿ ಎಷ್ಟು ದಿನಗಳಾಯಿತು. ಇವಾಗ ಎಲ್ಲಿ ನೋಡಿದ್ರು ಪ್ಲಾಸ್ಟಿಕ್ ಪ್ಲೇಟ್, ಯೂಸ್ ಅಂಡ್ ಥ್ರೋ ಅಂತ ಇದ್ರಲ್ಲೇ ಊಟ ಕೊಡ್ತಾ ಇದ್ದಾರೆ. ಹೀಗೆ ಆಲೋಚನೆ ಮಾಡುತ್ತಾ ಜನರೆಲ್ಲ ಮತ್ತೆ ಇವರ ಹೋಟೆಲಿಗೇನೆ ಬಂದ್ರು. ಇದರಿಂದ ಸಿಂಗಯ್ಯನ ಹೋಟೆಲಿಗೆ ಯಾರು ಕೂಡ ಬರ್ತಿರ್ಲಿಲ್ಲ. ಹೀಗೆ ಆ ದಿನ ಚೆನ್ನಾಗಿ ವ್ಯಾಪಾರ ಮಾಡಿ ಮನೆಗೆ ಬಂದು ತಲುಪಿದ್ರು. ತಂಗಿ, ನಿನ್ನ ಐಡಿಯಾ ತುಂಬಾ ಚೆನ್ನಾಗಿದೆ. ಮತ್ತೆ ನಾವು ಹೊಸ ಮನೆನ ಕಟ್ಬೋದು. ಹೌದಕ್ಕ, ನೀನ್ ಹೇಳಿದ್ದು ನಿಜಾನೇ. ಹೀಗೇನೆ ಜನ ಬಂದ್ರೆ ನಾವು ಹೊಸ ಮನೆ ಕಟ್ಟಕ್ಕೆ ಯಾವ ತೊಂದ್ರೆನೂ ಇರೋದಿಲ್ಲ. ಹೌದು ತಂಗಿ, ಆದ್ರೆ ಇವಾಗೊಂದು ಸಮಸ್ಯೆ ಇದೆ. ಏನಕ್ಕ ಅದು? ನಾವು ನಮ್ಮ ಮನೆ ಮುಂದೆ ಇರುವ ಒಂದು ಬಾಳೆ ಮರನ ಕಡಿದ್ಬಿಟ್ಟು ಇವಾಗ ಮತ್ತೆ ನಾಳೆ ಊಟಕ್ಕೆ ಬಾಳೆ ಎಲೆ ಬೇಕಲ್ಲ, ಏನ್ ಮಾಡೋದು? ಹೀಗೆ ಮಾತಾಡಿ ಮತ್ತೆ ಬಂದು ಬಾಳೆ ಮರನ ನೋಡುವಾಗ ಇದ್ದಕ್ಕಿದ್ದಂಗೆ ಮತ್ತೆ ಅದರಲ್ಲಿ ಬಾಳೆ ಎಲೆ ಬೆಳೆದಿತ್ತು. ಹೀಗೆ ಅವರಿಬ್ಬರು ಆಶ್ಚರ್ಯ ಪಡುತ್ತಾ ಹಾರಿಕಾ ಹೋಗಿ ಒಂದು ಬಾಳೆ ಎಲೆಯನ್ನು ಕತ್ತರಿಸಿದಾಗ ಮತ್ತೆ ಬಾಳೆ ಎಲೆ ಬೆಳೆಯಿತು. ಅಕ್ಕ ನೋಡ್ದ ಅಕ್ಕ, ಈ ಬಾಳೆ ಮರ ಸಾಧಾರಣವಾದ ಬಾಳೆ ಮರ ಅಲ್ಲ, ಇದಕ್ಕೇನೋ ಶಕ್ತಿ ಇದೆ. ಅದನ್ನು ನೋಡಿ ತುಂಬಾನೇ ಸಂತೋಷ ಪಟ್ರು. ಅದನ್ನು ನೋಡಿದ ಚಂದ್ರಿಕಾ ಕೂಡ ಸಂತೋಷ ಪಡ್ತಾ ಇದ್ಲು. ಹೀಗೆ ಅಂದಿನಿಂದ ಆ ಬಾಳೆ ಮರದಿಂದ ಎಲೆಯನ್ನು ಕತ್ತರಿಸಿ ಎಲ್ಲರಿಗೂ ಊಟ ಕೊಡ್ತಿದ್ರು. ಹೀಗೆ ಸಿಂಗಯ್ಯನ ಹೋಟೆಲಿಗೆ ಯಾರು ಕೂಡ ಬರದ ಹಾಗೆ ಆಯಿತು. ಸಿಂಗಯ್ಯ ಕೂಡ ಬಾಳೆ ಎಲೆಯನ್ನು ಹಾಕಿ ಅದ್ರಲ್ಲಿ ಎಲ್ರಿಗೂ ಊಟ ಕೊಟ್ಟ. ಆದ್ರೆ ಇವರ ಬಾಳೆ ಎಲೆಯಲ್ಲಿ ಇರುವ ರುಚಿ ಸಿಂಗಯ್ಯನ ಬಾಳೆ ಎಲೆಯಲ್ಲಿ ಇರ್ಲಿಲ್ಲ. ಹೀಗೆ ಜನರು ಅವನ ಹೋಟೆಲಿಗೆ ಹೋಗೋದ್ನ ನಿಲ್ಸ್ಬಿಟ್ರು. ಈ ಅಕ್ಕ ತಂಗಿ ಇಬ್ರು ಬಾಳೆ ಎಲೆನ ಎಲ್ಲಿಂದ ತಗೊಂಡ್ಬರ್ತಿದ್ದಾರೆ? ನಮ್ಮ ಹೋಟೆಲಿಂದ ಹೋದ ಜನರನ್ನು ಮತ್ತೆ ನಮ್ಮ ಹೋಟೆಲಿಗೆ ಕರ್ಸ್ಕೊಳ್ಬೇಕು. ಹಾಗೆ ಹೇಳಿ ಅವನ ಬಳಿ ಕೆಲಸ ಮಾಡ್ತಿರುವ ವಾಸು ಎನ್ನುವನನ್ನು ಇವರ ಹೋಟೆಲಿಗೆ ಕಳಿಸಿದ. ಅವನಲ್ಲಿ ಊಟ ಮಾಡಿದ ನಂತರ ಹೊಟ್ಟೆ ನೋವು ಆಗುವ ರೀತಿ ನಾಟಕ ಮಾಡಿ ಕೆಳಗೆ ಬಿದ್ದ. ಅದನ್ನು ನೋಡಿದ ಎಲ್ಲರೂ ಭಯಪಟ್ರು. ಅದೇ ಸಮಯವನ್ನು ನೋಡ್ತಾ ಇದ್ದ ಸಿಂಗಯ್ಯ ಅವನ ಕಡೆಯಿಂದಲೇ ಒಬ್ಬ ಡಾಕ್ಟರನ್ನು ಕಳಿಸಿ ಹೀಗೆ ಮಾತನಾಡಲು ಹೇಳಿಕೊಟ್ಟ. ನೀವೆಲ್ಲರೂ ತಿಂತಾ ಇರುವ ಬಾಳೆ ಎಲೆಯಲ್ಲಿ ಏನು ಪಾಯ್ಸನ್ ಇದೆ, ಅದರಿಂದನೇ ಅದು ರುಚಿಕರವಾಗಿರೋದು. ಇನ್ಮುಂದೆ ಈ ಹೋಟೆಲಲ್ಲಿ ಯಾರು ಊಟ ಮಾಡಬೇಡಿ. ಹೀಗೆ ಜನರೆಲ್ಲ ಅಕ್ಕ ತಂಗಿ ಇಬ್ಬರನ್ನು ಚೆನ್ನಾಗಿ ಹೊಡೆದು ಅವರ ಕೈಯಲ್ಲಿರುವ ಹಣವನ್ನು ವಾಸುವಿಗೆ ನಷ್ಟವಾಗಿ ಕೊಡ್ಸಿದ್ರು. ಹೋಯ್ತು, ಎಲ್ಲನೂ ಹೋಯ್ತು. ನಾವೀ ಜನ್ಮದಲ್ಲಿ ಒಂದು ಒಳ್ಳೆ ಮನೆಯನ್ನು ನಿರ್ಮಿಸಕ್ಕೆ ಸಾಧ್ಯನೇ ಇಲ್ಲ. ಹೀಗೆ ಹೇಳ್ಕೊಂಡು ತುಂಬಾನೇ ದುಃಖ ಪಡ್ತಿದ್ಲು ಚಂದ್ರಿಕಾ. ಅದೇ ಸಮಯದಲ್ಲಿ ಮತ್ತೆ ಜೋರಾಗಿ ಮಳೆ ಬಂತು. ಆದ್ರೆ ಈ ಮಳೆ ತುಂಬಾ ಜೋರಾಗಿ ಬಂದ ಕಾರಣ ಅವರ ಮನೆ ಮಾತ್ರವಲ್ಲದೆ ಅಲ್ಲಿರುವ ಎಲ್ಲರ ಮನೆ ಕೂಡ ನೀರಲ್ಲಿ ಕೊಚ್ಕೊಂಡೋಯ್ತು. ಅಕ್ಕ ತಂಗಿ ಇಬ್ರು ಬಂದು ಬಾಳೆ ಮರನ ಗಟ್ಟಿಯಾಗಿ ತಪ್ಕೊಂಡ್ರು. ಇಲ್ಲಿ ನೋಡಿ, ನಾನ್ ನಿಮ್ಗೆ ತುಂಬಾ ಸಹಾಯ ಮಾಡಿದ್ದೀನಿ. ಇನ್ ಮುಂದೆನೂ ನಾನ್ ನಿಮ್ಗೆ ಸಹಾಯ ಮಾಡ್ತೀನಿ. ನನ್ನ ಬಾಳೆ ಎಲೆಗಳು ತುಂಬಾ ಗಟ್ಟಿಯಾಗಿದೆ. ಅದು ನೀರ ಮೇಲೆ ತೇಲ್ತಾನೆ ಇರುತ್ತೆ. ನಾನು ಎಷ್ಟು ಎಲೆಗಳನ್ನು ಬೇಕಾದ್ರೂ ಕೊಡ್ತೀನಿ. ನೀವು ಅದರಲ್ಲಿ ಒಂದು ಒಳ್ಳೆ ಮನೆನ ಕಟ್ಕೊಳ್ಳಿ. ಹಾಗೆ ಹೇಳಿತು ಆ ಬಾಳೆ ಮರ. ಹೀಗೆ ಅಕ್ಕ ತಂಗಿ ಇಬ್ರು ಆ ಮರ ಹೇಳಿದ ಹಾಗೇನೆ ಬಾಳೆ ಎಲೆಯನ್ನು ಉಪಯೋಗಿಸಿ ಮನೆ ಕಟ್ಟಿದ್ರು. ಅದು ಗಾಳಿ, ಮಳೆ, ಬಿಸಿಲು ಅಂತ ಎಲ್ಲವನ್ನೂ ತಡೆದಿತು. ಆ ಮಳೆಯಲ್ಲಿ ಸಿಂಗಯ್ಯನ ಮನೆ ಕೂಡ ಹೋಗಿ ಬೀದಿಗೆ ಬಂದು ನಿಂತ. ಆಗ ಅಕ್ಕ ತಂಗಿ ಇಬ್ರು ಅವನಿಗೆ, ಅವನ ಕುಟುಂಬದವರಿಗೆ ಆಶ್ರಯವನ್ನು ಕೊಟ್ರು. ಹೀಗೆ ಸಿಂಗಯ್ಯ ತಾನು ಮಾಡಿದ ತಪ್ಪನ್ನು ಎಲ್ಲರ ಮುಂದೆನೂ ಒಪ್ಪಿಕೊಂಡ. ಹೀಗೆ ಅವರು ಮತ್ತೆ ಹೋಟೆಲನ್ನು ಆರಂಭಿಸಿ ಸಂತೋಷವಾಗಿ ಜೀವನ ಮಾಡಿದ್ರು.